ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 5:30 ಆಗಿದೆ. ಫೇಸ್ ವಾಶ್ ಮಾಡೋಕ್ಕೆ ಬಂದಿದ್ದೀನಿ. ನೀವೇ ನೋಡ್ತಾ ಇದ್ರೆ ನನ್ನ ಫೇಸ್ ಎಷ್ಟು ಡೆಲ್ಲ ಕಾಣ್ತಿದೆ ಅಂತ. ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ರಿ ಅಲ್ವಾ. ಈಗ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ, ನಾನು ಯಾವ ಸೋಪ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ನಾನೀಗ ಫೇಸ್ ವಾಶ್ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಈ ಸೋಪ್ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಇದು ನೋ ಸೈಡ್ ಎಫೆಕ್ಟ್. ಇದು ಆಯುರ್ವೇದಿಕ್ ಸೋಪ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟನೂ ಯೂಸ್ ಮಾಡ್ಬೋದು. ಇದು ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಇದನ್ನು ಜಾಸ್ತಿ ಚಿಕ್ಕ ಮಕ್ಕಳೇ ಯೂಸ್ ಮಾಡ್ತಾರೆ. ನನಗಂತೂ ಈ ಸೋಪ್ ತುಂಬಾ ಇಷ್ಟ ಆಯಿತು. ನೀವೇ ನೋಡ್ತಾ ಇರ್ಬೋದು, ನಾನು ಫೇಸ್ ವಾಶ್ ಮಾಡ್ಕೊಂಡು ನನ್ನ ಫೇಸ್ ಎಷ್ಟು ಗ್ಲೋ ಆಗಿ ಸ್ಮೂತಾಗಿ ಕಾಣ್ತಿದೆ ಅಂತ. ತುಂಬ ಸಾಫ್ಟ್ ಇದೆ. ಈ ಸೋಪ್ ಯೂಸ್ ಮಾಡಿದ್ರೆ ಫೇಸ್ ತುಂಬ ಗ್ಲೋ ಆಗಿ ಕಾಣುತ್ತೆ. ಈ ಸೋಪ್ ಬಗ್ಗೆ ಏನು ಹೇಳಬೇಕು ಅಂದರೆ, ತುಂಬ ನನ್ನ ಫೇಸಲ್ಲಿ ಕರೆಗಳಿತ್ತು, ಅದನ್ನೆಲ್ಲನೂ ಈಗ ಮಾಯ ಆಗ್ತಿದೆ. ನೀವೇ ನೋಡ್ಬೋದು, ತೋರಿಸ್ತೀನಿ ನೋಡಿ ನೀವೇನೇ. ನಂದೆಷ್ಟು ಫೇಸಲ್ಲಿ ಕರೆಗಳು ಎಷ್ಟು ಕಾಣ್ತಿದೆ ಅಂತ, ಎಷ್ಟೋ ಡೆಲ್ ಆಗಿದೆ. ನನಗಂತೂ ಈ ಸೋಪ್ ತುಂಬಾ ಇಷ್ಟ ಆಯಿತು. ನೀವು ಯೂಸ್ ಮಾಡಿ ಅಂತಲೇ ಹೇಳ್ತಾ ಇರೋದು. ಯಾವ ಸೋಪ್ ಅಂತ ಯೂಸ್ ಮಾಡ್ತಿದ್ದೀರಾ ನೀವೇ ನೋಡಿ ತೋರಿಸ್ತೀನಿ. ಈ ಸೋಪು ಸದ್ಗುರು ಆಯುರ್ವೇದಿಕ್ ಗ್ರಾಮ್ ಪೌಡರ್ ಅಂತ ಹೇಳ್ತೀನಿ. ಪರಿಶುದ್ಧ ಕಡಲೆ ಹಿಟ್ಟಿನೊಂದಿಗೆ ತಯಾರಿಸಲಾಗಿದೆ. ನಿಮ್ಮ ತ್ವಚೆಗೆ ಆಯುರ್ವೇದಿಕ್ ಸ್ಪರ್ಶ ಅಂತ ಹೇಳಿದ್ದಾರೆ. ಇದು ಎಲ್ಲೆಲ್ಲಿ ಸಿಗುತ್ತೆ ಅಂತಂದರೆ, ಇದು ಮೀಶೋ, ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನ್ ಎಲ್ಲ ಕಡೆಯೂ ಸಿಗುತ್ತೆ. ಇದು ಶಾಪಲ್ಲೂ ಸಿಗುತ್ತೆ. ಇನ್ಯಾಕೆ ತಡ, ಬೇಗ ಬೇಗ ಹೋಗಿ ತೊಗೊಳ್ಳಿ. ಇದು ತುಂಬ ಗುಡ್ ರಿಸಲ್ಟ್ ಕೊಡ್ತಿದೆ. ಈ ಸೋಪ್ ಬಗ್ಗೆ ಇಷ್ಟು ಹೇಳಿದ್ದೀನಿ ಅಂದರೆ ಯಾಕೆ ತಡ, ಬೇಗ ಬೇಗ ಹೋಗಿ ತೊಗೊಂಡು ನಿಮ್ಮ ಫೇಸ್ನ ಗ್ಲೋ ಆಗಿ ನಿಮ್ಮ ಕರೆನ ಮಾಯ ಮಾಡ್ಕೊಳ್ಳಿ. ಇಷ್ಟ ಆದರೆ ನನಗೆ ಕಮೆಂಟ್ಸ್ ಹಾಕಿ. ಬಾಯ್.